ನಮಸ್ಕಾರ. ನಾನು ಲಾಸ್ಟು ಮಸಾಲೆ ದೋಸೆ ಮಾಡೋದು ಯಾವ ಥರ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅವಾಗ ತುಂಬ ಜನ ಕೇಳಿದ್ರಿ ಪರ್ಫೆಕ್ಟ್ ಅಳತೆ ಹೇಳಿಲ್ಲ ನೀವು ಅಂದ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಪರ್ಫೆಕ್ಟ್ ಅಳತೆ ನಾನು ತೋರಿಸ್ತಾ ಇದ್ದೀನಿ. ನಾನೇನು ತೋರಿಸ್ತಾ ಇದ್ದೀನಿ, ಆ ಕಪ್ಪಲ್ಲಿ 4 ಕಪ್ಪಷ್ಟು ರೇಷನ್ ಅಕ್ಕಿ, 1 ಕಪ್ಪಷ್ಟು ಉದ್ದಿನಬೇಳೆ, ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಹಾಗೆ ಒಂದು ತಿಂಡಿ ತಿನ್ನೋ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ 1 ಕಪ್ಪಷ್ಟು ಅವಲಕ್ಕಿ. ಇಷ್ಟನ್ನು ತೊಗೊಂಡು ತೊಳ್ಕೊಂಡು ಬಿಸಿನೀರಲ್ಲಿ 1 ಅವರ್ ನೆನೆಸಿಟ್ಕೊತಾ ಇದ್ದೀನಿ. ಅವಲಕ್ಕಿನ ಬೇಕಿದ್ರೆ ನೀವು ರುಬ್ಬೋ ಟೈಮಲ್ಲಿ ಕೂಡ ಒಂದು ಸತಿ ತೊಳೆದು ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ನೀವು ನೆನೆಸಿಡ್ತಿರಲ್ಲ ಆ ಟೈಮಲ್ಲಿ ಕೂಡ ನೀವು ಅದರಲ್ಲಿ ಹಾಕಿ ನೆನೆಸಿಡ್ಬೋದು. ಬೇಕಿದ್ರೆ ಮಂಡಕ್ಕಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಈಗ ಇದನ್ನ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈಗ ಮಾರನೇ ದಿನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಬೇಗ ಕೂಡ ಉಪ್ಪು ಬಂದುಬಿಡತ್ತೆ. ಈಗ ಇಲ್ಲಿ ದೋಸೆ ಮಾಡೋಕ್ಕಿಂತ 10 ನಿಮಿಷ ಮುಂಚೆ ಇದಕ್ಕೆ 4 ಸ್ಪೂನಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಮತ್ತು 1 ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ದೋಸೆ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಮಿಕ್ಸ್ ಮಾಡಿಟ್ಟಿದ್ದೆ, ಈಗ ದೋಸೆ ಹಾಕ್ಕೊತಾ ಇದ್ದೀನಿ. ನೋಡ್ತಿರ್ಬೋದು. ಈ ತವಾ ಲಿಂಕ್ ಕೂಡ ಕೇಳಿದ್ರಿ. ನಾನು ಇಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ. ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಇದು ಆರೆಂಜ್ ಬ್ರ್ಯಾಂಡ್ ನಾನು ತೊಗೊಂಡಿದ್ದು. ಒಂದು ಸತಿ ಚೆಕ್ ಮಾಡಿ ನೋಡಿ. ಪತ್ರ ತವಾ ಅಂತ ಟೈಪ್ ಮಾಡಿ ನೋಡಿದರೆ ಸಿಗುತ್ತೆ ನಿಮಗೆ. ಹಾಗೆ ಇದಕ್ಕೆ ಚಿರೋಟಿ ರವೆ ಮತ್ತು ಸಕ್ಕರೆ ಹಾಕೋದು ಏನಕ್ಕೆ ಅಂದರೆ, ಸಕ್ಕರೆ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ಹಾಗೆ ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ ಸಿಗುತ್ತಲ್ಲ ಆ ಥರ ಅನಿಸುತ್ತೆ ನಿಮಗೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗಬಹುದು.